ಎಲ್ಲ ಮಾಧ್ಯಮದ ಬಂಧುಗಳೇ, ಇವತ್ತು ನಾನು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆನೇ ಫೋನ್ ಮಾಡಿ ಈ ಥರ ಘಟನೆ ಆವಾಗವಾಗ ಪದೇ ಪದೇ ಆಗ್ತಾ ಇರುತ್ತೆ, ಅದಕ್ಕೆ ಅವ್ರದ್ದೇ ಒಂದು ಐಡಿಯಾ ಹೇಳಿದರು. ಆಮೇಲೆ ನಾನೇ ಬರ್ತೀನಿ ಅಂತೇಳಿ ಇವತ್ತು ಬಂದಿದ್ದೀನಿ. ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಸಿ ಒ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಎಸ್ ಪಿ ಅವರು, ನಮ್ಮ ಕಾವೇರಿ ನಿಗಮದ ನಮ್ಮ ಎಮ್ ಡಿ ಅವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ವಿ. ಮಿನಿಮಮ್ ಪ್ರತಿ ವರ್ಷ ಕೂಡ ಜನ ಇಲ್ಲಿ ಈಜೊಡಿಯೋಕ್ಕೆ ಹೋಗಿ ಅಥವಾ ವಿಶೇಷವಾಗಿ ಹೆಣ್ಮಕ್ಳು ಅಲ್ಲಿ ಈಜು ಬರೋದಿಲ್ಲ, ಆಟ ಆಡೋಕ್ಕೆ ಹೋಗ್ತಾರೆ ಅಥವಾ ನೀರಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ. ಒಂದು ಆವ್ರೇಜು 6, 7, 8 ಕೆಲವು ಸಲ 10 ಕೂಡ ಆಗಿದೆ, ತೀರೋಗ್ತಾರೆ. ಅದೇ ರೀತಿ ಸಂಗಮದಲ್ಲೂ ಕೂಡ ಇದೇ ರೀತಿ ಆಗ್ತಾಯಿರುತ್ತೆ. ಮತ್ತು ಸಂಗಮ ಮತ್ತು ಇವತ್ತಿಗೆ ಇದನ್ನೇ ಹೇಳ್ತೀನಿ. ಆಮೇಲೆ ಇವತ್ತು ನಾವೇನೇನು ತೀರ್ಮಾನ ತೊಗೊಂಡ್ವಿ ಅಂದರೆ, ಒಂದು ನದಿಯಿಂದನೇ ನೀರು ಇದರಲ್ಲಿ ಗೋಕರ್ಣ, ಋಷಿಕೇಶು ಮತ್ತು ಗುರುದ್ವಾರದಲ್ಲಿ ಹರಿದ್ವಾರದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಒಂದು ಚಾನಲ್ ಸಪ್ರೇಟಾಗಿ ಈ ನಮ್ಮ ಕೊನೆ ಬರುತ್ತಲ್ಲ ಅಲ್ಲಿಂದ ಒಂದು ಚಾನಲ್ ಮಾಡಿಕೊಂಡು, ಅದು ನ್ಯಾಚುರಲ್ಲಾಗಿ ಫ್ಲೋ ಆಗುವಂಥದ್ದು ಮಾಡಿಕೊಂಡು, ತೀರಾ ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಗೇಟ್ಸ್ ಹಾಕ್ಕೊಂಡ್ರೆ ಅಲ್ಲಿ ಸ್ಟೆಪ್ಸ್ ಇರುತ್ತೆ, ಸ್ನಾನ ಮಾಡೋದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ. ಇದನ್ನು ಬೇಗ DPR ಎಲ್ಲ ಮಾಡಿ ನನಗೆ ಮುಂದಿನ ಬೋರ್ಡ್ ಮೀಟಿಂಗ್ಗೆ ತನ್ನಿ ಅಂತ ನಮ್ಮ ಎಮ್ ಡಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೊಂದಾದರೆ ಆಮೇಲೆ ನದಿಗೆ ಯಾರೂ ಇಳಿಯಲ್ಲ. ಮತ್ತು ಸಹಜವಾಗಿ ದೇವಸ್ಥಾನಕ್ಕೆ ಬಂದವರು ನದಿಯಲ್ಲಿ ಸ್ನಾನ ಮಾಡದೇ ಇದ್ದರೆ ಅವ್ರಿಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಅದೊಂದು ಸಂಪ್ರದಾಯವಾಗಿ ಬೆಳೆದು ಬಂದುಬಿಟ್ಟಿದೆ, ಅದೊಂದು ಮಾಡಿದ್ದೀವಿ. ಆಮೇಲೆ ಟಾಯ್ಲೆಟ್ಸ್ ಇಲ್ಲಿ ಇಲ್ಲ. ನಮ್ಮ ಇಲ್ಲಿ ಲೋಕಲ್ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟಾಗಿ ಟಾಯ್ಲೆಟ್ಸ್ ಕಟ್ಟೋದಕ್ಕೂ ಕೂಡ ನಮ್ಮ ಕಾವೇರಿ ನಿಗಮದವ್ರಿಗೇ ಒಂದು ಎಸ್ಟಿಮೇಟ್ ಇದ್ರ ಜೊತೆನೇ ಮಾಡೋದಕ್ಕೆ ಸೂಚನೆ ಕೊಡ್ತಾಯಿದ್ದೀನಿ. ಆಮೇಲೆ CC ಕ್ಯಾಮ್ರಾಸು ಇವೆಲ್ಲ ಫಾರೆಸ್ಟ್ನವ್ರು ಹಾಕ್ಕೊಳ್ತಾರೆ. ಆಮೇಲೆ ಬೇರೆ ಇನ್ನೊಂದು 20 CC ಕ್ಯಾಮ್ರಾಸ್ ತಂದರು ನದಿ ಪಕ್ಕದಲ್ಲಿ, ಮತ್ತು ದಾರಿನಲ್ಲಿ ಬರ್ತಾರಲ್ಲ, ಉದ್ದಕ್ಕೂ ಬರ್ತಾರಲ್ಲ, ಅಲ್ಲೊಂದು 20 CC ಕ್ಯಾಮ್ರಾಸು ನಮ್ಮ ಇಲಾಖೆಯವರಿಗೆ ನಮ್ಮ ಕಾವೇರಿ ನಿಗಮದಿಂದ ಹಣ ಕೊಡ್ತೀವಿ, ಅದನ್ನು ಕೂಡ ಅಪ್ರೂವಲ್ಸು ಕೊಡೋಕೆ ಹೇಳಿದ್ದೀನಿ. ಆಮೇಲೆ ಮಾರ್ಷಲ್ಸು ಕಾವೇರಿ ನಿಗಮದಿಂದ 4 ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 8 ಜನ ರೆಗ್ಯುಲರಾಗಿ, ಈಗ 4 ಜನ ಇದ್ದಾರಲ್ಲ, ಇಬ್ಬರಿದ್ದಾರೆ ಅಷ್ಟೇ, ಇನ್ನೂ 8 ಜನ ಜಾಸ್ತಿ ಹಾಕ್ತೀವಿ. ಅದು ದಾರಿ ಉದ್ದಕ್ಕೂ, ದಾರಿ ಅಂದರೆ ನದಿ ಪಾತ್ರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಕೂಡ ಓಡಾಡ್ತಾ ಇರ್ತಾರೆ.